ಹೆಲೋ ಸ್ಟೂಡೆಂಟ್ಸ್, ನೀಟ್ ವಿದ್ಯಾರ್ಥಿಗಳಂತೂ ಕೌನ್ಸಿಲಿಂಗೋಸ್ಕರ ವೆಯ್ಟ್ ಮಾಡ್ತಾನೆ ಇದ್ದೀರಾ. ಈ ವಿಡಿಯೋದಲ್ಲಿ ನಾವು ನೀಟ್ ವಿದ್ಯಾರ್ಥಿಗಳ ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ನ ತಿಳ್ಕೊತಾ ಹೋಗೋಣ. ಅಂತಂದರೆ ನೀವು ಸ್ಟೇಟ್ ಕೌನ್ಸಿಲಿಂಗನ್ನು ಪಾರ್ಟಿಸಿಪೇಟ್ ಮಾಡ್ಬೋದಾ ಅಥವಾ MCC ಆಲ್ ಇಂಡಿಯಾ ಕೌನ್ಸಿಲಿಂಗ್ ಇರುತ್ತಲ್ಲ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ, ಇದ್ರ ಮಧ್ಯೆ ಇರ್ತಕ್ಕಂತಹ ಡಿಫ್ರೆನ್ಸನ್ನು ತಿಳ್ಕೊತಾ ಹೋಗೋಣ. ಆ್ಯಂಡ್ ಕರ್ನಾಟಕದಲ್ಲಿ ಕೌನ್ಸಿಲಿಂಗ್ ಏನಾದರೂ ಸ್ಟಾರ್ಟ್ ಆಗಿದೆಯಾ, ಇದಕ್ಕೆ ಸಂಬಂಧಪಟ್ಟಂತನೂ ಸಹ ನಾವು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ಮೊದಲಿಗೆ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಮೀನ್ಸ್ MCC ಕೌನ್ಸಿಲಿಂಗ್ ಇರುತ್ತಲ್ಲ ಅದರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ. ಆಮೇಲೆ KE ಅವರು ನಡೆಸ್ತಕ್ಕಂತಹ ಕರ್ನಾಟಕದಲ್ಲಿ ಸ್ಟೇಟ್ ಕೌನ್ಸಿಲಿಂಗ್ ಇರುತ್ತಲ್ಲ ಅದರ ಬಗ್ಗೆ ತಿಳ್ಕೊತಾ ಹೋಗೋಣ. ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ನೀವೇನಾದ್ರು ಗೌರ್ಮೆಂಟ್ ಸೀಟನ್ನು ನೋಡ್ತಿದ್ದೀರಾ ಅಂತಂದರೆ ನಿಮ್ಮ ಮಾರ್ಕ್ಸ್ 500 ಎಬೋ ಮೀನ್ಸ್ 550 ಎಬೋ ಇದ್ದರೆ ಮಾತ್ರ ಸೊ ನೀವು ಅಲ್ಲಿ ಅಟೆಂಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಬಿಕಾಸ್ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಅಂತಂದರೆ ನಿಮಗೆ ಗೊತ್ತಿರುತ್ತೆ, ಎಲ್ಲ ಸ್ಟೇಟಿಂದನೂ ಸಹ ವಿದ್ಯಾರ್ಥಿಗಳು ಬರ್ತಾರೆ. ಕಾಂಪಿಟೇಷನ್ ಕಂಪೇರ್ ಟು ಸ್ಟೇಟ್ ಕೌನ್ಸಿಲಿಂಗ್ ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ತುಂಬ ಜಾಸ್ತಿ ಕಾಂಪಿಟೇಷನ್ ಅಂತೂ ಇದ್ದೇ ಇರುತ್ತೆ. ಅದೇ ಸ್ಟೇಟ್ ಕೌನ್ಸಿಲಿಂಗಲ್ಲಿ ನೋಡಿದ್ರೆ ಕಾಂಪಿಟೇಷನ್ ಸ್ವಲ್ಪ ಕಡಿಮೆ ಇರುತ್ತೆ. ಯಾಕೆ ಅಂತಂದರೆ ಬರೀ ಕರ್ನಾಟಕದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಸಾಧ್ಯ ಇರುತ್ತೆ ಸ್ಟೇಟ್ ಕೌನ್ಸಿಲಿಂಗಲ್ಲಿ. ಆ ಕಾರಣದಿಂದಾಗಿ ಕಾಂಪಿಟೇಷನ್ ಅದು ಸ್ವಲ್ಪ ಕಡಿಮೆ ಇರುತ್ತೆ. ನೀವು MBBS, BDS ಮತ್ತು ಆಯುಷ್ ಕೋರ್ಸ್ಗಳಿಗೆ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇರ್ತೀರಾ. ಸೊ ಇನ್ನು ಸ್ಟೇಟ್ ಕೌನ್ಸಿಲಿಂಗಲ್ಲಿ ಅದು ಸಹ ಗೌರ್ನಮೆಂಟ್ ಸೀಟಲ್ಲಿ 85% ಸೀಟ್ಸ್ಗಳನ್ನು ಕರ್ನಾಟಕದಲ್ಲಿರ್ತಕ್ಕಂತಹ ಡೊಮೆಸೈಲ್ ಸೀಟ್ಸ್ ರಿಸರ್ವ್ ಮಾಡಿರಲಾಗುತ್ತೆ. ಅದೇ MCCಯಲ್ಲಿ 50% ಮಾತ್ರ ಇರ್ತಕ್ಕಂಥದ್ದು. ಆ್ಯಂಡ್ ಕಂಪೇರ್ ಟು ಸ್ಟೇಟ್ ಕೌನ್ಸಿಲಿಂಗ್ ಆಗಲೇ ಹೇಳಿರೋ ರೀತಿ MCCಯಲ್ಲಿ ಕಾಂಪಿಟೇಷನ್ ಅಂತೂ ತೀರಾ ಜಾಸ್ತಿ ಇದ್ದೇ ಇರುತ್ತೆ. ಆ್ಯಂಡ್ ಇನ್ನೂ ಬಹುಮುಖ್ಯವಾಗಿರ್ತಕ್ಕಂತಹ ಇನ್ಫಾರ್ಮೇಷನ್ ಅಂತಂದರೆ ಫೀಸ್ಗೆ ಸಂಬಂಧಪಟ್ಟಂತೆ. ಓಕೆನಾ. ಸೊ ನಮ್ಮ ಸ್ಟೇಟ್ ಕೌನ್ಸಿಲಿಂಗಲ್ಲಿ ನಡ್ತಕ್ಕಂತಹ ಕೌನ್ಸಿಲಿಂಗ್ ಇದೆಯಲ್ಲ, ಸೊ ಅದ್ರಿಗೆ ಕಂಪೇರ್ ಮಾಡಿಕೊಂಡ್ರೆ MCCಯಲ್ಲಿ ಫೀಸ್ ತುಂಬ ಜಾಸ್ತಿ ಇರುತ್ತೆ. ಸ್ಟೇಟಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, MCCಯಲ್ಲಿ ಫೀಸ್ ಜಾಸ್ತಿನೇ ಇರುತ್ತೆ. ಆ್ಯಂಡ್ ಈಗ ಕೌನ್ಸಿಲಿಂಗ್ ಏನಾದರೂ ಸ್ಟಾರ್ಟ್ ಆಗಿದೆಯಾ ಇಲ್ವಾ ಅಂತಂದರೆ, ಸೊ ಈಗ ಬಂದಿರತಕ್ಕಂತಹ ಇನ್ಫಾರ್ಮೇಷನ್ನ ಪ್ರಕಾರ ನಮ್ಮ KEಗೆ NTA ಕಡೆಯಿಂದ ನೀವು ಎಕ್ಸಾಮ್ ಬರೆದ್ರಲ್ಲ ನೀಟ್ ಎಕ್ಸಾಮು, ಸೊ ಆ ಒಂದು ಮಾರ್ಕ್ಸ್ ಡೀಟೇಲ್ಸ್ ಇನ್ನೂ ಸಹ ತಲುಪಲಿಲ್ಲ ಅಂತ ಹೇಳಿ ಇನ್ಫಾರ್ಮೇಷನ್ನ ತಿಳಿಸಿರ್ತಕ್ಕಂಥದ್ದು. ಓಕೆನಾ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹಲವಾರು ಇನ್ಫಾರ್ಮೇಷನ್ ಬಂದ ತಕ್ಷಣ ಆದಷ್ಟು ಬೇಗ ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.